ಮಧ್ಯಾಹ್ನ ಎಲ್ಲರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಪ್ರೊಡ್ಯೂಸರ್ಸ್, ಡೈರೆಕ್ಟರ್, ಹೀರೋಯಿನ್ ಎಲ್ರಿಗೂ. ಆ್ಯಕ್ಚುಲಿ ಸಾಂಗ್ UK ಅಂದಾಗ ಭಾಳ ಖುಷಿ ಆಯಿತು ನನಗೆ. ದೀಪು ಸರ್ ನನಗೆ ಎರಡು ಸಾಂಗ್ ಇದೆ UK ಮಾಡಬೇಕು ಅಂದರು. ಸಿಕ್ತಪ್ಪ, ಒಳ್ಳೆ ಲಾಟ್ರಿ ಸಿಕ್ತು ನನಗೆ, UK ಹೋಗೋ ಅವಕಾಶ ಸಿಕ್ತು ಅಂತ ಅಂದ್ಕೊಂಡು ಸರಿ ಎಲ್ಲ ಕೊಟ್ವಿ, ಎಲ್ಲ ಪಾಸ್ಪೋರ್ಟ್ ಎಲ್ಲ ಕೊಟ್ಟು ಹೊರಟ್ವಿ. ವಿಸಾ ಸಿಕ್ತು, ಕರ್ಕೊಂಡು ಬಂದರು. ಪ್ರೊಡ್ಯೂಸರ್ ಕರ್ಕೊಂಡು ಎರಡು ದಿವಸ ಟಕ್ಕಿ ಮಾಡಿಸಿದ್ರು ನಮಗೆಲ್ಲ. ಫುಲ್ಲು ಲೊಕೇಶನ್ಸ್ ಎಲ್ಲ ತೋರಿಸಿದ್ರು. ಆ ಲೊಕೇಶನ್ ತೋರಿಸ್ದಾಗ್ಲೇ ಆ್ಯಕ್ಚುಲಿ ಹೇಳ್ಬೇಕು, ಅದು ಒಂದು ವಿಷಯ ಹೇಳ್ಬೇಕು ನಾನಿಲ್ಲಿ. ಯಾಕಂದರೆ ಇವಾಗ ನಾವು ಲೊಕೇಶನ್ ನೋಡ್ಕೊಂಡ್ಬಂದು ಇಲ್ಲಿ ನಾವೇನು ಮಾಡ್ತೀವಿ, ಒಂದು 15 days ಆಗುತ್ತೆ. ಅದು ಲೊಕೇಶನ್ ನೋಡಿ ಆ ಲೊಕೇಶನ್ಸ್ನ ನಾವು ಅಂದರೆ ಬ್ಲಾಕ್ ಮಾಡಬೇಕಂದ್ರೆ 15-20 days ಆಗುತ್ತೆ ಇಲ್ಲೆಲ್ಲ ನಾವು ಮಾಡಬೇಕು ಅಂದರೆ. ಬಟ್ ಅಲ್ಲಿ ಹಾಗಿಲ್ಲ. ಅಲ್ಲಿ ಸರ್ ನನಗೆ ಲೊಕೇಶನ್ ತೋರಿಸಿದಾಗ ಈ ಸರ್ ಈ ಲೊಕೇಶನ್ ಓಕೆ ಆಗುತ್ತೆ ಅಂದರೆ ಅಲ್ಲೇ ಸ್ಪಾಟಲ್ಲಿ ಅವರು ಕೋರ್ಡಿನೇಟರ್ ಬರೋರು, ಅಲ್ಲೇ ಲ್ಯಾಪ್ಟಾಪ್ ಅಂತ ತೆಗೆದು ಅಲ್ಲಿ ಒಂದು ಮೇಲ್ ಹಾಕೋರು. ಮೇಲ್ ಹಾಕಿದ ತಕ್ಷಣ ಇಮಿಡಿಯೇಟ್ ರೆಸ್ಪಾನ್ಸ್ ಬರೋದು, ಈ ಲೊಕೇಶನ್ ಓಕೆ ಅಂತ ಹೇಳೋರು. ಬಟ್ ಎಷ್ಟು ಫಾಸ್ಟ್ ಆಗಿತ್ತು ಅಂದರೆ ನಮಗೆ ಹೋಗಿ ಸುತ್ತಾಡ್ಕೊಂಡು ಆದ್ಮೇಲೆ 15 ದಿವಸ ಆದ್ಮೇಲೆ ಅದು ಆ ಥರ ಇರಲಿಲ್ಲ. ನಮ್ಮಲ್ಲಿ ಆ ಥರ ಬರಬೇಕಿಲ್ಲ. ಯಾಕಂದರೆ ನೋಡಿ, ನನಗೆ ಅದಕ್ಕೆ ಸಖತ್ ಖುಷಿ ಆಯ್ತು ಆ ವಿಷಯದಲ್ಲಿ. ಈ ಲೊಕೇಶನ್ ನೋಡಿರೋ ಜಾಗದಲ್ಲಿ ನಾವು ಒಂದು ದಿವಸನೇ ನೋಡಿದಂದ್ರೆ ನೋಡೋದು, ಆ ಜಾಗ ನಮ್ಗೆ ಇಷ್ಟ ಆಯಿತು ಅಂದ್ರೆ ಆ ಲೊಕೇಶನ್ ಅವ್ರು ಮೇಲ್ ಹಾಕ್ತಾರೆ ಆ ಜಾಗಕ್ಕೆ. ಆದಾಗ ನಮಗೆ ರೆಸ್ಪಾನ್ಸ್ ಬರುತ್ತೆ, ಸರ್ಗೆ ಓಕೆ ಲೊಕೇಶನ್ ಓಕೆ ಆಗಿದೆ ಅಂತಾರೆ, ಫಿಕ್ಸ್ ಆಗ್ತಾ ಇತ್ತು. ಫಸ್ಟ್ ಡೇ ನಾವು 2 ದಿವಸ ಲೊಕೇಶನ್ ನೋಡ್ಕೊಂಡು ಬಂದ್ವಿ. ಫಸ್ಟ್ ಡೇ ಶೂಟಿಂಗ್ ಸೂಪರ್ ಆಗಿ ಆಯಿತು ನಮಗೆ. ಫಸ್ಟ್ ಡೇ ಶೂಟಿಂಗ್ ಸೂಪರ್ ಆಗಿ ಆಯಿತು ನಮಗೆ, ಅಂದರೆ ಫುಲ್ ಸಕ್ಸಸ್ಫುಲ್ ಆಯಿತು. ಸೆಕೆಂಡ್ ಡೇ ಮಂಜು ಸರ್ ಬಂದು ಒಂದು ಮೀಟಿಂಗ್ ಹಾಕೋದು ಸಂಜೆ. ಮೀಟಿಂಗ್ ದಿನ ಮೀಟಿಂಗೇ ನಮ್ಮದು. 6 ಗಂಟೆ ಆಯ್ತು ಅಂದರೆ ಮೀಟಿಂಗ್ ಹಾಕೋದು 3 hours. ನಾವೆಲ್ಲ ಸುತ್ತಾಡೋಣ ನೋಡೋಣ ಅಂದರು, ಇಲ್ಲಿ ಸಿಗ್ತಾ ಇರಲಿಲ್ಲ. ಸರಿ ಹಿಂಗೆ ಹೇಳೋದು ಪ್ರೊಡ್ಯೂಸರ್ಗಿಂತ ಮೀಟಿಂಗಲ್ಲಿ ಕೂತ್ಕೊಳ್ತಾ ಇದ್ವಿ. ಮೀಟಿಂಗ್ ಮುಗಿದ್ಮೇಲೆ ನಾಳೆ ಹೇಳಿದ್ರು, ನಾಳೆ 11ರಿಂದ ಒಂದು 1 ಗಂಟೆವರೆಗೂ ಮಳೆ ಇರುತ್ತೆ ಅಂತ ಹೇಳಿದ್ರು. 2 hours ಮಳೆ ಇರುತ್ತೆ ಅಂದರು. ನಾನಂದೆ ಏನಿಲ್ಲ ಬಿಡಿ ಸರ್, ಮಳೆ ಏನಿರಲ್ಲ, ಶೂಟ್ ಮಾಡೋಣ ಹೋಗೋಣ ಅಂದ್ವಿ. ಸೇಮ್ ಅದೇ ಥರ 11 ಗಂಟೆಗೆ ಮಳೆ ಸ್ಟಾರ್ಟ್ ಆದರೆ 1 ಗಂಟೆಗೆ ನಿಲ್ಲೋದು. ಅಂದರೆ ಅಷ್ಟೊಂದು ಪ್ರೆಡಿಕ್ಷನ್ ಇರೋದು. ಅಂದರೆ ಆ ಜಾಗದಲ್ಲಿ ಸರ್ ಹೇಳಿದ್ದು ಲೊಕೇಶನ್ಸ್ ಯಾವುದೇ ಆಗಲಿ, ಆ ಜಾಗದಲ್ಲಿ ಮಳೆ ಬರುತ್ತೆ, ಮಳೆ ಬರುತ್ತೆ, ಗಾಳಿ ಅಂದರೆ ಗಾಳಿ, ಹೀಗೆ ಇರುತ್ತೆ. ಆದರೆ ಅದ್ರ ಪ್ರಕಾರ ನಮಗೆ ಬೆಳಗ್ಗೆ ಶೂಟಿಂಗ್ 8 ಗಂಟೆಗೆ ಬೆಳಕರಿಯೋದು ನಮಗೆ. 2:30-3 ಗಂಟೆಗೆಲ್ಲ ಕತ್ಲಾಗಿ ಹೋಗೋದು. ಸಿಗ್ತಾರೆ 3 hours ಶೂಟಿಂಗ್ಸ್ ನಮಗೆ ಇದರಲ್ಲಿ. ಅದು ಚಳಿ, ತುಂಬ ಚಳಿ ಇರೋದು ಆ ಜಾಗದಲ್ಲಿ. ಪಾಪ ಏನೇನು ಒಂದ್ಸರಿ ಬಿದ್ದು ಹೋಗ್ಬಿಟ್ಟಿದ್ರು, ಅಂದರೆ ಮೂರ್ಛೆ ಆಗಿ ಬಿದ್ದು ಅವ್ರಿಗೆ ಪಾಪ ಅಷ್ಟೊಂದು ಚಳಿ ಇತ್ತು ಈ ಲೊಕೇಶನ್ಸಲ್ಲಿ. ಅದ್ಭುತವಾದ ಲೊಕೇಶನ್ ನಮ್ಮ ಮಂಜು ಸರ್ ನಮ್ಗೆ ಕೊಡಿಸಿದ್ದು ಈ ಸಿನಿಮಾದಲ್ಲಿ. ನಿಜ ಹೇಳ್ಬೇಕಾದ್ರೆ ಒಂದೊಂದು ಬ್ಯೂಟಿ ಆಗಿದೆ. 2 ಸಾಂಗ್ ಅಷ್ಟೇ ತುಂಬ ಒಳ್ಳೆ ಲೊಕೇಶನ್ ಕೊಡಿದೆ. ಕಿರಣ್ ಆಗಿರ್ಬೋದು, ನಮ್ಮ ಡೈರೆಕ್ಟ್ರು, ಆ ಕಾನ್ಸೆಪ್ಟು, ಆಮೇಲೆ ಲೊಕೇಶನ್ಸು ಎಲ್ಲಾನು ಶೂಟಬಲ್ ಆಯಿತು ನಮಗೆ. ಅದೊಂದು ವಿಷಯ ಹೇಳಿಲ್ಲ, ಮರ್ತ್ಬಿಟ್ಟು ಹೇಳಿಲ್ಲ ಅಂತ ಗೊತ್ತಿಲ್ಲ ಇಲ್ಲಿ. ಅದೇನೆ ಕಾಸ್ಟ್ಯೂಮ್ಸ್ ಎಲ್ಲ ದಿನ ಕರ್ಕೊಂಡು ಹೋಗೋರು, ಕರ್ಕೊಂಡು ಹೋಗೋದು, ಕಾಸ್ಟ್ಯೂಮ್ಸು ಪರ್ಚೇಸ್ ಮಾಡ್ಕೊಂಡು ಬರೋದು ಅಂತ ಇದೇ ಕೆಲಸ ಆಯಿತು ಅಲ್ಲಿ. ಅದಕ್ಕೆ ಅಷ್ಟು ಬ್ಯೂಟಿಯಾಗಿ ಕಾಣ್ತಾ ಇದೆ ಎಲ್ಲನೂ. ಪ್ರತಿಯೊಂದು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡೋದು, ಪ್ರತಿಯೊಂದು ಹೀರೋಯಿನ್ ಆಗಿರ್ಬೋದು, ಹೀರೋ ಆಗಿರ್ಬೋದು. ಯಾಕಂದರೆ ಆ ಚಳಿಯಲ್ಲಿ ನಿಜವಾಗ್ಲೂ ಕೆಲಸ ಮಾಡೋಕ್ಕಾಗಲ್ಲ ಬಿಡೋದು. ಹೋಗಿದ್ದು ನವಂಬರ್ ಟೈಮಲ್ಲಿ ಹೋಗಿದ್ದು, ಸಿಕ್ಕಾಪಟ್ಟೆ ಚಳಿ, ಆಚೆ ಬರೋಕ್ಕಾಗಲ್ಲ, ಗ್ಲೌಸ್ ಹಾಕೊಂಡು ಬರೋಕೆ. ಅಂಥದ್ರಲ್ಲಿ ಹೀರೋಯಿನು ಬರೀ ಈ ಥರ ಟ್ರಾನ್ಸ್ಪರೆಂಟ್ ಸ್ಯಾರಿ ಹಾಕೊಂಡು, ಹೀರೋ ಅದು ಸ್ವಲ್ಪ ಕೋಟ್ಸ್ ಎಲ್ಲ ಹಾಕೊಂಡು ಪಾಪ ಅವ್ರು ಅದೂ ಇಲ್ಲ ಪಾಪ, ಅಷ್ಟೊಂದು ಇದಾಗಿ ಮಾಡೋರು, ವರ್ಕ್ ಮಾಡೋರು. ನಾವು ಅಲ್ಲಿ ಟೆನ್ಷನ್ ಹೇಳ್ತಾ ಇದ್ವಿ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ಬಟ್ ಆದರೆ ಆ ನೋವು ನಮ್ಗೆ ಅಲ್ಲಿ ನಿಂತಾಗ ಗೊತ್ತಾಗೋದ ಇದು. ಆಮೇಲೆ ನಮ್ಮ ಇವ್ರ ಬಗ್ಗೆ ಮಾತಾಡಬೇಕು, ಕ್ಯಾಮರಾಮನ್ ಸರ್ ಬಗ್ಗೆ ಮಾತಾಡಬೇಕು. ತುಂಬ ಅದ್ಭುತವಾಗಿ ತಗೊಂಡಿದ್ದಾರೆ ಈ ಸಾಂಗ್ಗೆ. ಎಲ್ಲರೂ ತುಂಬ ಚಳಿಯಲ್ಲಿ ಮಾಡಿದ್ರು ಕ್ಯಾಮ್ರೆಲ್ಲ ಇಟ್ಕೊಂಡು ಓಡಾಡ್ಕೊಂಡು ಮಾಡೋದು ತುಂಬ ಕಷ್ಟ ಆಯಿತು ಆ ಜಾಗಗಳಲ್ಲಿ. ಮನೋಹರ್ ಜೋಶಿ ಅವರು ತುಂಬ ಚೆನ್ನಾಗಿ ಇದು ಮಾಡಿಕೊಂಡ್ರು. ನನಗೆ ಗೊತ್ತಿರಲಿಲ್ಲ ಲಿರಿಕ್ಸ್ ರೈಟರ್ ಫೀಮೇಲ್ ಅಂತ, ಬಟ್ ಅದ್ಭುತವಾಗಿ ಮಾಡಿದ್ದಾರೆ ಇದರಲ್ಲಿ ಸಾಂಗ್ ಇದನ್ನು. ಅದೇ ಥರ ನಮಗೆ ಇನ್ನೊಬ್ಬರು ಎಡಿಟರ್ ಅಮಿತ್ ಅಂತ ತುಂಬ ಚೆನ್ನಾಗಿ ಎಡಿಟ್ ಮಾಡಿಕೊಟ್ಟಿದ್ದಾರೆ ಈ ಸಾಂಗ್ನ ಇದರಲ್ಲಿ. ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸರ್ ಬಗ್ಗೆ ಮಾತಾಡೋಗಿಲ್ಲ. ಅವ್ರ ಜೊತೆಗೆ ಡಾರ್ಲಿಂಗ್ ಸಿಂಗ್ ಸಾಂಗಿಂದ ಹಿಡಿದು ಇಲ್ಲಿವರೆಗೂ ತುಂಬ ಚೆನ್ನಾಗಿ ಸಾಂಗ್ಸ್ಗಳು ಅವ್ರ ಜೊತೆಗೆ ಮಾಡೋ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಥ್ಯಾಂಕ್ ಯು ಎಲ್ರಿಗೂ. ಇನ್ನೇನೇ ಕೇಳಿದ್ರೆ ಕೇಳ್ಬೋದು. ಯಾರಾದ್ರೂ ಏನಾದರೂ ಪ್ರಶ್ನೆ ಇದೆಯಾ ಸರ್ನ ನೋಡ್ಕೊಂಡು ಮಾತಾಡಿ. ಈಗ ಸರ್, ಹೀರೋ ಹೀರೋಯಿನ್ ಅಲ್ಲಿ ಯಾರಿಗೆ ಜಾಸ್ತಿ ಸ್ವಲ್ಪ ನಾಚಿಕೆ ಸ್ವಭಾವ ಆಯ್ತು, ಎಸ್ಪೆಷಲಿ ಇಂಥ ರೊಮ್ಯಾಂಟಿಕ್ ಸಾಂಗ್ಸ್ ಮಾಡುವಾಗ ಸ್ವಲ್ಪ ಯಾರೋ ನಾಚಿಕೆ ಅಂತಂದ್ರೆ ಯಾರಿಗೆ? ಹೀರೋಯಿನ್? ಹೀರೋಗೆ ಇತ್ತು ನಾಚಿಕೆ ಜಾಸ್ತಿ. ಅದಕ್ಕೆ ಓಡಾಟೋದು ಡ್ಯಾನ್ಸ್ ಮಾಡಿದ ಇಲ್ಲ ಇತ್ತು ಅವ್ರಿಗೆ, ಯಾಕೆ ತುಂಬಾ ಶೈ ಇತ್ತು ಅವ್ರಿಗೆ. ಬಟ್ ಓಕೆ, ಅವ್ರ ಕಾಮಿಡಿ ಸೆನ್ಸ್ ಇದೆಲ್ಲ, ಅದು ಆಚೆ ಮಾತ್ರ ಕಾಮಿಡಿ ಇರುತ್ತೆ, ಬಟ್ ರೊಮ್ಯಾಂಟಿಕ್ ತುಂಬಾ ಇದೆ ಅವ್ರಿಗೆ. ಥ್ಯಾಂಕ್ ಯು. ಯಾರಾದ್ರೂ ಪ್ರಶ್ನೆ ಕೇಳೋದಿದೆಯಾ? ಓಕೆ, ಥ್ಯಾಂಕ್ ಯು ಮುರಳಿ ಮಾಸ್ಟರ್, ಥ್ಯಾಂಕ್ ಯು. ನಾನು ಒಬ್ಬರ ಬಗ್ಗೆ ಮೆನ್ಷನ್ ಮಾಡೋದು ಮರ್ತೆ, ಅದು ಈಗ ಮುಖಂಡ ಫ್ಲಾಶ್ ಆಯ್ತು. ಲಿರಿಕಲ್ ವಿಡಿಯೋ ಗೌತಮ್ ಅಂತ ನಮ್ಮ ಸತ್ಯ ಪಿಕ್ಚರ್ಸ್ ಕ್ರಿಯೇಟಿವ್. ಸೊ ನೋಡಿದ್ರೆ ಎಷ್ಟು
ಎಷ್ಟು ಕಾಂಟೆಂಪ್ರರಿ ಆಗಿ ಎಷ್ಟು ಸ್ಟೈಲಿಶ್ ಆಗಿ ತುಂಬ ಏನಂತಾರೆ ವೆರಿ ವೆರಿ ವೆಲ್ ಪ್ರೆಸೆಂಟೆಡ್. ನಿಮಗೆ ಅಷ್ಟು ಥಾಟ್ ಪ್ರೊಸೆಸ್ಸು ನಮ್ಮ ಗೌತಮ್ದು. ಸೊ ಗೌತಮ್, ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.